ಸಚಿವ ಜಾರಕಿಹೊಳಿ ತವರಿನಲ್ಲಿ ಅನುದಾನ ದುರ್ಬಳಕೆ ಆಗಿದೆಯಾ? ರಾಮದುರ್ಗದಲ್ಲಿ ಎಸ್ಟಿಗೆ ಮೀಸಲಿದ್ದ ಅನುದಾನವನ್ನ ದುರ್ಬಳಕೆ ಮಾಡಲಾಗಿದೆ. ಪರಿಶಿಷ್ಟ ಯೋಜನೆಯಡಿ ಪ್ರದೇಶಗಳ ಅಭಿವೃದ್ಧಿಗೆ ಯೋಜನೆ ಇದಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಮದುರ್ಗಕ್ಕೆ 5 ಕೋಟಿ ರೂಪಾಯಿ ಮಂಜೂರಾಗಿತ್ತು. ರಾಮದುರ್ಗದ 111 ಗ್ರಾಮಗಳಲ್ಲಿ ಎಸ್ಟಿ ಜನ ಅಂತ ಅನುದಾನವನ್ನ ಪಡೆದ್ರ ಈ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. 46 ಗ್ರಾಮಗಳಲ್ಲಿ ಮಾತ್ರ ಅಧಿಕ ಸಂಖ್ಯೆಯಲ್ಲಿ ಇರುವಂತಹ ಎಸ್ಟಿ ಜನರು ತಪ್ಪು ಮಾಹಿತಿಯನ್ನ ಕೊಟ್ಟು ಅಧಿಕಾರಿಗಳು ಅನುದಾನವನ್ನ ಪಡೆದಿರುವಂತಹ ಆರೋಪ ಈಗ ಕೇಳಿಬಂದಿದೆ. ಈ ಅನುದಾನವನ್ನ ಬಳಸಿ ಹೈಮಾಸ್ಕ್ ವಿದ್ಯುತ್ ಕಂಬಗಳನ್ನ ಅಳವಡಿಕೆ ಮಾಡಲಾಗಿದೆ. ಪರಿಶಿಷ್ಟ ಕಾಲೋನಿಗಳಲ್ಲಿ ಕಂಬವನ್ನ ಹಾಕದೆ ಅಧಿಕಾರಿಗಳು ಕಳ್ಳಾಟವನ್ನ ಮಾಡಿದ್ದಾರೆ. ಶಾಸಕ ಅಶೋಕ್ ಪಟ್ಟಣ್ ಸೂಚಿಸಿದ ಜಾಗದಲ್ಲಿ ಕಂಬಗಳನ್ನ ಅಳವಡಿಕೆ ಮಾಡಲಾಗಿದೆ. ಶಾಸಕ ಪಟ್ಟಣ್ ಅಧ್ಯಕ್ಷರಿರುವಂತಹ ಅಶೋಕವನ್ನ ಸೇರಿ ಹಲವು ಕಡೆಗಳಲ್ಲಿ ಕಂಬವನ್ನ ಅಲ್ಲಿ ನೆಡಲಾಗಿದೆ. ಒಂದು ಕಂಬಕ್ಕೆ 5 ಲಕ್ಷ ರೂಪಾಯಿ ಹಣವನ್ನ ಸಮಾಜ ಕಲ್ಯಾಣ ಇಲಾಖೆ ಬಳಸ್ತಾ ಇದೆ. ಹೈಮಾಸ್ಕ್ ವಿದ್ಯುತ್ ಕಂಬ ಅಳವಡಿಕೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಶಾಸಕ ಅಶೋಕ್ ಪಟ್ಟಣ್ ಎಸ್ಟಿ ಹಣ ಭ್ರಷ್ಟಾಚಾರದಲ್ಲಿ ಭಾಗಿಯಾದ್ರ ಹಾಗಾದ್ರೆ ವಿದ್ಯುತ್ ಕಂಬ ಅಳವಡಿಕೆ ಬೇರೆಡೆಗೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ತಾಲೂಕಿನಲ್ಲಿ ಪರಿಶಿಷ್ಟ ಕಾಲನಿ ಮತ್ತು ಪರಿಶಿಷ್ಟ ಸಮುದಾಯಗಳಿಗೆ ವಾಲ್ಮೀಕಿ ಮತ್ತೊಂದು ಹಗರಣ ಮಾಡ್ತಿದ್ದಾರೆ ನಮ್ಮ ತಾಲೂಕಿನ ಶಾಸಕರು ಹಾಗೂ ರಾಜ್ಯ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಹೇಳಿ ಬೇಕಾಬಿಟ್ಟು 5 ಕೋಟಿ ಅನುದಾನವನ್ನು ಬೇಕಾಬಿಟ್ಟು ಜನರಲ್ ವಾರ್ಡ್ನಲ್ಲಿ ಹಾಕುತ್ತಿದ್ದಾರೆ. ಪರಿಶಿಷ್ಟ ಪಂಗಡ ಸಮುದಾಯ ಪರಿಶಿಷ್ಟ ಕಾಲನಿಯಲ್ಲಿ ಯಾವುದೇ ಕಂಬವನ್ನು ಐಮಾಕ್ಸ್ ಕಂಬವನ್ನು ಹಾಕಿಲ್ಲ. ಇದು ಅನುದಾನವನ್ನು ದುರ್ಬಳಕೆ ಭಾಳ ಮಾಡ್ತಿದ್ದಾರೆ. ಬೇಕಾಬಿಟ್ಟೆ ಅವರು ಶಾಸಕರ ಕೈಲಿದ್ದ ಲೀಡರ್ಗಳು ಮನೆಗಳ ಮುಂದೆ ಅವರವರ ಮನೆಗಳ ಮುಂದೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಎಲ್ಲರೂ ಇದರೊಳಗೆ ಕೈವಾಡ ಐತಿ. ಇದಷ್ಟು ಬೇಗನೆ ತನಿಖೆ ಆಗಬೇಕು. ಈ ಪರಿಶಿಷ್ಟ ಕಾಲೋನಿಗಳಿಗೆ ಪರಿಶಿಷ್ಟ ವಾಲ್ಮೀಕಿ ಸಮುದಾಯ ಜನಕ್ಕೆ ಆದಷ್ಟು ಬೇಗನೆ ಈ ಅನುದಾನವನ್ನು ಅವರಿಗೆ ಉಪಯೋಗ ಮಾಡಬೇಕು. ಬೇರೆ ಜನರಲ್ ಕಾಸ್ಟ್ ಜನಕ್ಕೆ ಉಪಯೋಗ ಮಾಡತ್ತಾರೆ. ಇದರ ಬಗ್ಗೆ ತನಿಖೆ ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇದೀಗ ಮೊದಲೇ ಈ ಅನುದಾನಗಳು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಆಗ್ತಾ ಇಲ್ಲ, ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರಗಳು ಪದೇ ಪದೇ ಬರ್ತಾ ಇರುವಂತಹ ಆರೋಪ. ಇದೀಗ ಮತ್ತೆ ಶಾಸಕರ ವಿರುದ್ಧವೇ ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ ವಿಚಾರವಾಗಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.